ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆ ಇದೆ ಅಲ್ವಾ, ಒಂದು 2 ಕ್ವಶನ್ ಪೇಪರನ್ನು ಓದಿ ಆಯಿತಾ. ಯೂನಿಟ್ ಟೆಸ್ಟು 1ರ 2 ಕ್ವಶನ್ ಪೇಪರ್ಸ್ಗಳನ್ನು ಓದಿ ನೋಡ್ರೋ. 70 ಔಟ್ ಆಫ್ 70 ಬೇಕು ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಯೂನಿಟ್ ಟೆಸ್ಟ್ 1ರ 2 ಕ್ವಶನ್ ಪೇಪರು ಹಾಗೂ ಮಿಡ್ ಟರ್ಮ್ ಎಕ್ಸಾಮಿನ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಯಿತಾ. ಲಾಸ್ಟ್ ಇಯರಿಂದ ಹೋದರೂ ಸಾಕು 4 ಕ್ವಶನ್ ಪೇಪರು. ನಿಮಗೆ ನಾನು 65+ ಅಂತ ಹಾಕಿಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕೋಡ್ ಕಳಿಸಿ ಅಂತ. ಕೋಡ್ ಕಳಿಸೋ ಅವಶ್ಯಕತೆ ಇಲ್ಲ. ಅದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಮಗೆಲ್ಲರಿಗೂ ಕೂಡ ನಿಮ್ಮ ಎಲ್ಲ ಕೋರ್ಸ್ ಸಬ್ಜೆಕ್ಟಿನ ಫಸ್ಟ್ ಇಯರ್ ಆಗಿರ್ಬೋದು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಉಚಿತವಾಗಿ PDF ಕಾಪಿಗಳನ್ನು ನೀಡಿದ್ದೇನೆ. ಯು ಕ್ಯಾನ್ ಗೋ ಆ್ಯಂಡ್ ಡೌನ್ಲೋಡ್ ಇಟ್ ಆಯಿತಾ. ಈಗ ಬನ್ನಿ, ಈಗ ವಿದ್ಯಾರ್ಥಿಗಳೇ ಇದನ್ನೆಲ್ಲ ರಬ್ ಮಾಡೋಣ ಆಯಿತಾ. ಏನು ಓದಬೇಕು ಅಂತ ಗೊತ್ತಾಯಿತು. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಯಾವ ರೀತಿಯಾಗಿರುತ್ತೆ ಅಂತ ಮುಗಿಸ್ಬಿಡೋಣ. ನೋಡಿ, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಇದಕ್ಕೂ ಫಿಸಿಕ್ಸಿಗೆ ಭಾಳ ಡಿಫ್ರೆನ್ಸ್ ಇದೆ. ಪಾರ್ಟ್ E ಆಯಿತಾ, ಇದು ನಿಮಗಾಗಿ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಿಗೆ ಪಾರ್ಟ್ F ಅಂತಲೂ ಕೂಡ ಬರುತ್ತೆ. ಈಗ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸ್. ಇದು 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಇಲ್ಲಿ 5 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಇದು ಕೂಡ 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ, 3 ಅಂಕದ, 5, 5. ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ನೆನಪಿರಲಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ NP ಅಂತ ಬರೆದುಬಿಡೋಣ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಆಗಿರುತ್ತೆ. ಇದೆಲ್ಲ ಕ್ಲಿಯರ್. ಬನ್ನಿ, ಈಗ ಪಾರ್ಟ್ ಎನಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರುತ್ತೆ ಅಂದರೆ 15 MCQಸು ಪ್ಲಸ್ಸು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಇದು ಎಷ್ಟಾಯಿತು? 20 ಮಾರ್ಕ್ಸ್ ಆಯಿತು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಇಷ್ಟು ತಾವುಗಳು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂಥ ವಿಷಯಗಳು. ಬನ್ನಿ, ಈಗ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಿಮಗಿರುತ್ತೆ ಆಯಿತಾ. ಅದು 6 ಬರೀಬೇಕು. ಏನಂತೀರ ತಾವುಗಳು? ಎಸ್, 2 ಮಾರ್ಕ್ಸ್ 3 ಕ್ವಶನ್ಸನ್ನು ಬರೀತೀರಾ, ಅದು 6 ಮಾರ್ಕ್ಸ್ ಆಗುತ್ತೆ. ಕ್ಲಿಯರ್. ನಂತರದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ. 3 ಮಾರ್ಕ್ಸ್ ಕ್ವಶನ್ಸು ತಾವುಗಳು 5 ಬರೀಬೇಕಾಗಿರುತ್ತೆ. 5 3 15, 15 ಮಾರ್ಕ್ಸ್ ಆಯಿತು. ನೆಕ್ಸ್ಟು ಇನ್ನೊಂದು ಪಾರ್ಟ್ ಡಿನಲ್ಲಿ ನಿಮಗೆಲ್ಲರಿಗೂ ಕೂಡ ಬಂದು 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅಲ್ಲಿ 4 ಆನ್ಸರ್ಸನ್ನು ಬರೀಬೇಕಾಗಿರುತ್ತೆ. ಅದು 20 ಮಾರ್ಕ್ಸ್ ಆಗುತ್ತೆ. ಎಷ್ಟಾಯಿತು ನೋಡೋಣ? 20, 40, 55, 55 ಪ್ಲಸ್ 6, 61 ಅಂಕಗಳು ಆಯಿತು. ಹಾಗಿದ್ರೆ 9 ಮಾರ್ಕ್ಸ್ ಉಳಿತು. ಸರ್, 9 ಮಾರ್ಕ್ಸು, ಇದು 5 ಅಲ್ಲ, ಇದು 3 ಮಾರ್ಕ್ಸ್. ಇದು ಫಿಸಿಕ್ಸಲ್ಲಿ ನಿಮಗೆ 5 ಮಾರ್ಕ್ಸಿಗಿರುತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸು. ನಮ್ಮ ಕೆಮಿಸ್ಟ್ರಿನಲ್ಲಿ 3 ಮಾರ್ಕ್ಸಿಗಿರುತ್ತೆ. ಯಾವುದು? NP ಅಂತ ಹೇಳಿದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇಲ್ಲಿ 3 ಪ್ರಾಬ್ಲಮ್ಗಳನ್ನು ತಾವುಗಳು ಬರೀಬೇಕು. 3 × 3 9 ಮಾರ್ಕ್ ಆಯಿತು. ಹಾಗಿದ್ರೆ ಟೋಟಲ್ಲು 70 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ರೆಡಿ ಆಯಿತು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಈಗ ಸಂಪೂರ್ಣವಾಗಿ ನಿಮಗೆ ಹೇಳಿದ್ದೇನೆ ಅಂದ್ಕೊಂಡಿದ್ದೇನೆ. ಇದು ಪಾರ್ಟ್ F ಅಂತ ಬರುತ್ತೆ. ಅದು ಫಿಸಿಕಲಿ ಚಾಲೆಂಜ್ಡ್ ಚಿಲ್ಡ್ರನಿಗೆ ಆಗಿರುವಂಥದ್ದು. ಇಲ್ಲಿ ನಿಮಗೆಲ್ಲರಿಗೂ ಕೂಡ ನೋಡಿ, ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಯಾವುದು? ಇಲ್ಲಿ 4 ಪ್ರಶ್ನೆಗಳು ಎಷ್ಟಿರುತ್ತೆ, ಇಲ್ಲಿ 3 ಪ್ರಶ್ನೆಗಳು ಎಷ್ಟಿರುತ್ತೆ, ಇಲ್ಲಿ 2 ಪ್ರಶ್ನೆಗಳು ಎಷ್ಟಿರುತ್ತೆ, ಇಲ್ಲಿ ಎಕ್ಸ್ಟ್ರಾ ಇರಲ್ಲ. ಈ ಪಾರ್ಟ್ ಎನಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ಬರುವುದಿಲ್ಲ. ಪಾರ್ಟ್ ಎ ಕಂಪಲ್ಸರಿಯಾಗಿ ತಾವುಗಳು ಪಿಕ್ ಮಾಡಬೇಕಾಗಿರುತ್ತೆ. ಏನು? ಎಲ್ಲ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕಾಗಿರುತ್ತೆ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇನಲ್ಲಿ ನಿಮಗೆಲ್ಲರಿಗೂ ಕೂಡ ಎಕ್ಸ್ಟ್ರಾ ಕ್ವಶನ್ಸ್ಗಳು ಇರ್ತವೆ ಆಯಿತಾ. ಹೋಪ್ ದಿಸ್ ಸ್ಟ್ರಾಟಜಿ ವಿಲ್ ವರ್ಕ್ಔಟ್ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, 4 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ಮಾಡಿದ್ದೇ ಆದರೆ, ಪ್ರೀವಿಯಸ್ ಇಯರ್ ಅಂದರೆ ಹೇಳಿದ್ನಲ್ವ 2024 ಲಾಸ್ಟ್ ಇಯರಿಂದೆ ಬೇರೆ ಬೇರೆ ಜಿಲ್ಲೆ 4 ಕ್ವಶನ್ ಪೇಪರ್ ಬಿಡಿಸಿದ್ದೇ ಆದರೆ ನೀವು ಆರಾಮಾಗಿ 70 ಔಟ್ ಆಫ್ 70 ತೆಗಿಬೋದು. ದಯವಿಟ್ಟು ಕೂತ್ಕೊಂಡು ಮೊದಲು ಸಿಲೆಬಸ್ಸನ್ನು ನೋಡ್ಕೊಳ್ಳಿ. ದಿಸ್ ಈಸ್ ಯುವರ್ ಕ್ವಶನ್ ಪೇಪರ್ ಪ್ಯಾಟರ್ನ್. ಬಹಳ ಈಸಿಯಾಗಿರುತ್ತೆ. ತಾವುಗಳು ಇನ್ನೊಮ್ಮೆ ಹೇಳ್ತೀನಿ ನಾನು, MCQಸು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸು, ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸು, 5 ಮಾರ್ಕ್ಸ್ ಕ್ವಶನ್ಸು, ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಆ 3 ಮಾರ್ಕ್ಸ್ ಕ್ವಶನ್ಸು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಇಲ್ಲಿ 5 ಕೊಡ್ತಾರೆ. 5ರಲ್ಲಿ ಯಾವುದಾದ್ರೂ 3 ತಾವುಗಳು ಬರೀಬೇಕಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಂಪೂರ್ಣವಾಗಿ ಓದಲಿಲ್ಲ ಅಂದರೂ 70 ಔಟ್ ಆಫ್ 70 ತೆಗಿಬೋದು. ಯಾಕೆಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ.
ಆದರೆ MCQಸು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾನೇಜ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಪ್ರತಿಯೊಂದು ಪಾಠದಿಂದನೂ ಅಲ್ಲಿಂದ ಬರುತ್ತೆ. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇಂಗ್ಲೀಷಲ್ಲಿ ವೀಕ್ ಇದ್ದವರಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರೋ ಮೆಟೀರಿಯಲನ್ನು ಅಟ್ಯಾಚ್ ಮಾಡಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ.